ಪಿರಿಯಾಪಟ್ಟಣದಲ್ಲಿರ್ತಕ್ಕಂಥ ಚಿಂದಂತ ಗಟ್ಟಿ ಕಾರ್ಯಕರ್ತರು ಬಹುಶಃ ಬೇರೆ ಎಲ್ಲೂ ಇಲ್ಲ. ನಮ್ಮ ಜೆಡಿಎಸ್ ಪಕ್ಷದಲ್ಲಿ ಮಹದೇವಣ್ಣ 3 ಬಾರಿ ಸೋತಿದ್ರು ಸಹ ಕಡಿಮೆ ಹಂತದಲ್ಲೇ ಸೋತಿದ್ದು. ಒಂದ್ಸತಿ 400 ಓಟು, ಒಂದ್ಸಲಿ 1000 ಚಿಲ್ಲರೆ ಓಟು, 2 ಸಲ ಸೋತರು, 3ನೇ ಬಾರಿ ಗೆದ್ರು. ಅಷ್ಟಾದ್ರೂ ಸಹ ಎಲ್ಲೂ ಬಿಟ್ಕೊಳ್ಳಿಲ್ಲ. 2018ರಲ್ಲಿ ಗೆಲ್ಸ್ಕೊಟ್ರಿ. ಜೆಡಿಎಸ್ ಪಕ್ಷಕ್ಕೆ ಭದ್ರವಾದಂಥ ಬುನಾದಿಯನ್ನು ಹಾಕಿರ್ತಕ್ಕಂಥವ್ರು ನಮ್ಮ ಪಿರಿಯಾಪಟ್ಟಣ ಕ್ಷೇತ್ರದ ಕಾರ್ಯಕರ್ತರು, ಮುಖಂಡರುಗಳು, ನಮ್ಮೆಲ್ಲರೂ ಸಹ ಪಕ್ಷದ ಕಾರ್ಯಕರ್ತರು ನೀವೇನಿದ್ದೀರಿ ಬಹಳ ಗಟ್ಟಿದ್ದೀರಿ ಅಂತಕ್ಕಂಥದ್ದು ಎಲ್ಲರಿಗೂ ಸಹ ಗೊತ್ತಿದೆ. ಇವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಇಡೀ ರಾಜ್ಯದಾದ್ಯಂತ ತಾವೆಲ್ಲರೂ ಸಹ ನೋಡ್ತಾ ಇದ್ದೀರಿ. ಸನ್ಮಾನ್ಯ ಶ್ರೀ ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದದೊಂದಿಗೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣ ಅವರ ಮಾರ್ಗದರ್ಶನದಲ್ಲಿ ಇಡೀ ರಾಜ್ಯದ 54 ಕ್ಷೇತ್ರಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರವಾಸವನ್ನ ಮಾಡಿದ್ದಾರೆ. ಸುಮಾರು 10,000 ಕಿಲೋಮೀಟರ್ ಅಷ್ಟು ಸುತ್ತಿ ಇವತ್ತು 55ನೇ ಕ್ಷೇತ್ರ ಪಿರಿಯಾಪಟ್ಟಣಕ್ಕೆ ಬಂದು ಕಾಲಿಟ್ಟಿದ್ದಾರೆ. ಇವತ್ತು 55ನೇ ಕ್ಷೇತ್ರ. ಕುಮಾರಣ್ಣ ಅವರು ಇಡೀ ದೇಶದಲ್ಲಿ ಏನಾದರೂ ಒಂದು ಬದಲಾವಣೆಯನ್ನ ತರಬೇಕು. ಅವರು ಕೊಟ್ಟಿರ್ತಕ್ಕಂಥ 2 ದೊಡ್ಡ ದೊಡ್ಡ ಖಾತೆಗಳು, ಉಕ್ಕು ಮತ್ತೆ ಬೃಹತ್ ಕೈಗಾರಿಕಾ ಖಾತೆಗಳು ನೀವು ನೋಡ್ತಾ ಇದ್ದೀರಿ. ಇಡೀ ದೇಶಕ್ಕೆ ಸುತ್ತಾ ಇದ್ದಾರೆ ಕುಮಾರಣ್ಣ ಅವರು. ಇಡೀ ದೇಶದಲ್ಲಿ ಸುತ್ತಿ ಇವತ್ತು ಆಂಧ್ರ ಪ್ರದೇಶದಲ್ಲಿ ವೈಜಾಗ್ನಲ್ಲಿ ಅಲ್ಲಿ ಸ್ಟೀಲ್ ಪ್ಲಾಂಟ್ ಏನ್ ಮುಚ್ಚೋಗಿತ್ತು, ಸುಮಾರು 10,000 ಕುಟುಂಬಗಳಿಗೆ ಇವತ್ತು ದಾರಿದೀಪ ಆಗಿರ್ತಕ್ಕಂಥವ್ರು ನಮ್ಮ ಕುಮಾರಣ್ಣ ಅವರು. ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ 26,000 ಕೋಟಿಯಷ್ಟು ಸಾಲ ಮನ್ನಾ ಮಾಡಿದ್ದಂಥವರು ನಮ್ಮ ಕುಮಾರಣ್ಣ ಅವರು. ಯಾವ ಜಾತಿ, ಯಾವ ಧರ್ಮ, ಯಾವ ಪಕ್ಷ ಏನೂ ಕೇಳಲಿಲ್ಲ. ಎಲ್ಲ ಜಾತಿ, ಎಲ್ಲ ಪಕ್ಷ, ಎಲ್ಲ ಧರ್ಮದವ್ರಿಗೂ ಸಹ ಸಾಲ ಮನ್ನಾ.